ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಕೂಡ ಬೇಸರಗೊಂಡಿದ್ದಾರೆ. ಒಬ್ಬೊಬ್ಬರೇ ಅಸಮಾಧಾನಿತರು ಮತ್ತಷ್ಟು ಭುಗಿಲೆದ್ದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರಿಗೂ ಕೂಡ ಬೇಸರ. ಅಸಮಾಧಾನಿತರಾಗಿರುವಂತಹ ಶಾಸಕ ಈಗ ಕಾಂಗ್ರೆಸ್ ಪಕ್ಷದ ಸಮಾನ ಮನಸ್ಕರ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕ್ಷೇತ್ರದ ಅಭಿಮಾನಿಗಳು ಬೆಂಬಲಿಗರು ಕೂಡ ಭಾಗಿಯಾಗಿರೋದು. ಸಚಿವ ಸ್ಥಾನ ಸಿಗದಿರೋದಕ್ಕೆ ಅವರ ಮುಂದಿನ ನಡೆಯ ಕುರಿತು ಚರ್ಚೆ ಮಾಡಿದ್ದಾರೆ. ರಾಂಪುರ ಗ್ರಾಮದ ಯಲ್ಲಮ್ಮ ಎಸ್ಟೇಟ್ನಲ್ಲಿ ಸಮಾನ ಮನಸ್ಕರ ಸಭೆಯನ್ನ ನಡೆಸಿರೋದು. ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಈಗ ಸಚಿವ ಸಂಪುಟ ಅಂತೂ ರಚನೆ ಆಗಿದ್ದಾಗಿದೆ. ಇನ್ನು ಒಂದು ಸ್ಥಾನ ಉಳ್ಕೊಂಡಿದೆ, ಅದು ಮಹಿಳೆಯರಿಗೆ ಕೊಡ್ಬೋದು ಅನ್ನೋ ಲೆಕ್ಕಾಚಾರ. ಬಟ್ ಇವ್ರು ಏನೇ ಪ್ರತಿಭಟನೆ ಮಾಡಿದ್ರು, ಏನೇ ಅಸಮಾಧಾನ ಹೊರ ಹಾಕಿದ್ರು, ಮತ್ತೆ ಸಚಿವ ಸಂಪುಟದಲ್ಲಿ ಏನಾದರೂ ಸರ್ಜರಿ ಆಗುತ್ತಾ, ಬದಲಾವಣೆ ಆಗುತ್ತಾ ಅದು ಗೊತ್ತಿಲ್ಲ. ಸದ್ಯಕ್ಕಂತೂ ಆಗುವಂತ ಆ ಬದಲಾವಣೆಗಳಾಗುತ್ತೆ ಅನ್ನೋ ನಿರೀಕ್ಷೆ ಅಂತೂ ಇಲ್ಲ. ದೇಶ 94ರಿಂದ ಕೂಡ ನನಗೆ ಸಹಪಾಠಿಗಳಾಗಿ ಸಹೋದ್ಯೋಗಿಗಳಾಗಿ ಆಮೇಲೆ ಭಾಳಷ್ಟು ಅಭಿಮಾನಪೂರ್ವಕವಾಗಿ ಸ್ವಂತ ಊರಿದೆ. ನಾನು ರಾಂಪುರ, ಚಿತ್ರದುರ್ಗ ಜಿಲ್ಲೆ ಅನ್ನೋದಕ್ಕಿಂತ ಮುಂಚಿತವಾಗಿ ರಾಂಪುರ ನಮ್ಮ ಸ್ವಂತ ಸ್ಥಳ. ತದನಂತರ ತಾಲೂಕು, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ. ಅದು ಜಿಲ್ಲಾ ಮಟ್ಟಕ್ಕೂ ಮತ್ತು ರಾಜ್ಯ ಮಟ್ಟಕ್ಕೆ ನಾನು ಏನಾದರೂ ಗುರುತಿಸ್ಕೊಳ್ಬೇಕು ಅಂತೇಳಿದರೆ ಮೂಲ ಕಾರಣ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಜನ. ಆ ಜನ ಮೊನ್ನೆ ನನಗೆ ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು. ಮಂತ್ರಿ ಮಾಡ್ತಾರೆ, ಸಾರಿ ಗೆದ್ದಿದ್ದಾರೆ, ಸೀನಿಯರ್ ಇದ್ದಾರೆ. ಅವ್ರು ಒಂದು ಸಾರಿ ನಾನು ಮಂತ್ರಿ ಮಾಡಿ ಏನು ಮಾಡ್ತೀನೋ ಅನ್ನೋ ಒಂದು ಪ್ರಶ್ನೆಗಿಂತ ಹೆಚ್ಚಾಗಿ ಮಂತ್ರಿ ಅಂದರೆ ಏನು ಮಾಡ್ಬೋದು ಅನ್ನೋ ಊಹೆ ಮೇಲೆ ಜನರು ಭಾಳಷ್ಟು ಆಶಾದಾಯಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಫಲ ನನಗೆ ದೊರೀಲಿಲ್ಲ. ಹೀಗಾಗಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳು, ಕಾಂಗ್ರೆಸ್ ಅಭ್ಯರ್ಥಿಗಳ ಮುಖಂಡರುಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಸ್ಲೈಟಾಗಿ ಅಪ್ಸೆಟ್ ಆಗಿರ್ತಕ್ಕಂಥ ವಿಚಾರ ನಮ್ಮ ಬೆಂಗಳೂರಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲ ಸ್ನೇಹಿತರನ್ನು ಒಟ್ಟುಗೂಡಿಸಿ ನಾವು ಸಾಮಾನ್ಯವಾಗಿ ನಡೀತಕ್ಕಂಥ ಘಟನಾವಳಿಗಳು, ಘಟನೆಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ನಾವು ಯಾವತ್ತೂ ವಿಚಲಿತರಾಗದೆ ಇಲ್ಲಿಗೆ ಕೊನೆ ಅಲ್ಲ. ರಾಜಕೀಯ ನಿಂತು ನೀರಲ್ಲ, ಮುಂದುವರಿತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳು ಸಾಕಷ್ಟು ಇದೆ. ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಇನ್ನೂ ಅನೇಕ ಎಲೆಕ್ಷನ್ಸ್ ಕೂಡ ಬರ್ತಕ್ಕಂಥದ್ದು. ಅದಕ್ಕೆ ಸಂಘಟನಾ ರೂಪದಲ್ಲಿ ನಮ್ಮ ಜನಗಳಿಗೆ ಉತ್ಸಾಹ ತುಂಬೋದ್ರ ಜೊತೆಗೆ ಮುಂದಿನ ಭವಿಷ್ಯದ ಗುರಿಯನ್ನು ಕೂಡ ಅವ್ರು ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾನ ಮನಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೂಲ ಉದ್ದೇಶ 94ರಿಂದ ಕೂಡ ನನಗೆ ಸಹಪಾಠಿಗಳಾಗಿ ಸಹೋದ್ಯೋಗಿಗಳಾಗಿ